ಅಮ್ಮ, ನೀನ್ ನಿಜ ಹೇಳ್ತಿದೀಯ ತಾನೇ? ಹಿಂಗ್ ರೆಡಿಯಾಗಿ ಹೋದ್ರೆ ನನ್ನ ಗಂಡ ನಿಜವಾಗ್ಲೂ ನನ್ನ ಮ್ಯಾಲೆ ಪಿರುತಿ ಬಂದ್ಬಿಟ್ಟು ನನ್ನ ಮನೆ ಕರ್ಕೊಂಡು ಹೋಯ್ತಾನೆ ತಾನೇ? ನಾನು ಸಂದ ಕಾಣಿಸ್ತೀವಿ ತಾನೇ? ಏ ಮಗಳೇ, ಹೀರೋಯಿನ್ ತರ ಕಾಣ್ತಾ ಇದೀಯಾ ನೋಡು. ಹೋಗಿ ನೈಸಾಗಿ ಮಾತಾಡ್ಬೇಕು. ಅಳಿ ಅಂದ್ರು ತಾಗೆ ಎಷ್ಟು ಪಿರುತಿಯಿಂದ ಮಾತಾಡ್ತೀಯೋ ಅಷ್ಟೇ ನೀ ಒಳ್ಳೇದು ನಿನ್ಗೂನುವೆ. ಪಿರುತಿಯಿಂದ ಮಾತಾಡಿ ರೀ ಹಂಗಲ್ಲ ಹಿಂಗಲ್ಲ ಅಂತ ನೈಸ್ ಮಾಡ್ಬಿಟ್ಟು ಸೇರ್ಕ. ಇದು ಬಿಟ್ರೆ ನಮ್ಗೆ ಬ್ಯಾರೆ ದಾರಿ ಇಲ್ಲ ಸರಿನೇ. ಏನೂ ಆಗೋಗ್ಬಿಟ್ಟೈತೆ. ಗಂಡ ಹೆಂಡ್ರ ಮಧ್ಯೆ ಸಾವಿರ ಬರ್ತವೆ ಸಾವಿರ ಹೋಯ್ತವೆ ರೀ. ಇದೆಲ್ಲ ಮನ್ಸಿಗೆ ಇಕ್ಕಳಕ್ ಹೋಗ್ಬೇಡಿ. ಹಂಗೆ ಹಿಂಗೆ ಅಂತ ಏನೋ ಸಿ ಹೇಳ್ಬಿಟ್ಟು ಹಂಗೋ ಹಿಂಗೋ ನುಲ್ಕೊಂಡು ಮಾತಾಡು. ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ಹೇಳ್ತೀನಿ, ನಿನ್ ಗಂಡಿನ ನುಗ್ಗುತ್ತು ಬಿಟ್ಟಾಕ್ಬಿಡ್ತಾನೆ, ಬ್ಯಾರಡಿಂದೆ ಹೋಗ್ಬಿಡ್ತಾನೆ ನೋಡು. ಇಲ್ಲಿ ಗಂಟ ಬಂದಿದ್ದೀನಿ ನಾನು, ಇಲ್ಲೇ ನಿಂತ್ಕೊಂಡಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೈಸಾಗಿ ಮಾತಾಡ್ಕೊಂಬಿಟ್ಟು ಬಾ. ಜಗಳ ಪಗಳ ಮಾಡಕ್ ಹೋಗ್ಬೇಡ. ಏನು ಗೊತ್ತುಣುವೆ ಇಹಿ ಅಂತ ಕಿಸ್ಕೊಂಡಿರು. ನಿನ್ಗೆ ಗೊತ್ತಾಗೈತಲ್ಲ ನಿನ್ ಗಂಡನ ಬಿಟ್ರೆ ನಿಂಗೆ ಬ್ಯಾರೆ ಗೊತ್ತಿಲ್ಲ ಅಂತ ಈಗ ಗೊತ್ತಾಗೈತೆ ತಾನೇ? ಇನ್ನೇನು ಮಾಡೋಕ್ಕಾಯ್ತದಿನ ಗೊತ್ತಾದ್ಮೇಲೆ ಅವ್ನ ಹಿಂದೆನೇ ನೀ ಹೋಗ್ಬೇಕು. ಹೋಗು ನಡಿ, ಏನಾಕಿಲ್ಲ. ಹೋಗಿ ಸಂದ ಕಾಣಿಸ್ತಿದ್ಯಾ ಹೋಗು. ಅಮ್ಮ, ಈ ದಾರಿ ಬಿಟ್ಬಿಟ್ಟು ಬ್ಯಾರೆ ದಾರಿ ಇದ್ದಿದ್ರೆ ಸಂದಕ್ಕಿರೋದು. ಅವ್ನು ನಾನು ನೋಡ್ಬಿಟ್ಟು ನೈಸ್ ಮಾಡಿದ ತಕ್ಷಣ ಬಿದ್ದೋಯ್ತಾನೆ ಅಂತಂದ್ರೆ ನನಗೇನೋ ಅವ್ನು ಮನೆ ಎಣ್ಣೆಯ ಮೊದಲೇ ನನ್ನ ಕಂಡ್ರಾಕಿಲ್ಲ. ಉರ 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 ಅಂತ ಸಾಯ್ತಾನೆ. ಅಂಥದ್ರಾಗೆ ಈಗ ನಾನು ಹಿಂಗೆ ಹೋದ್ರೂ ನಮ್ಮ ಮ್ಯಾಲ್ ಪಿರುತಿ ಬರ್ತದೋ ಇಲ್ವೋ ಗೊತ್ತಿಲ್ಲ. ಏನು ಕತೆನೋ ಮಗಳೇ. ಈ ಹೆಣ್ಣು ಮಕ್ಳಿಗೆ ಸೋಲ್ದಿರೋ ಗಂಡು ಮಕ್ಳಿಲ್ಲ. ನೀನು ಹೋಗು, ನೀನು ಸುಮ್ಮನೆ ಹೋಗಿ ನಿಂತ್ಕ. ಅಯ್ಯೋ ಪುಡು ಅಂತ ಹೇಳ್ಬಿಟ್ಟು ಎಂಟಿ ಅಂತ ಕರ್ಗೋಗ್ಬಿಡ್ತಾನೆ. ಗಂಡಸ್ರು ಹಂಗೇನೇನಿಯ. ಹೆಣ್ಮಕ್ಳು ಓಸಿ ಸಂದ ಕಾಣಿಸಿದ್ರೆ ಕರ್ಗೋಗ್ಬಿಟ್ಟು ಬೆಣ್ಣೆ ಬೆಣ್ಣೆ ಕರಗ್ದಂಗೆ ಕರಗ್ತಾರೆ. ಹೋಗಿ ನನ್ನ ಮಾತು ಕೇಳು, ನಾನು ಏನಂದೆ ಅಂತ ಹೇಳು. ನೀನೇನಿಯ ಕರ್ಕೊಂಡು ಹೋಯ್ತಾರೆ. ರೀ ತೆಪ್ಪಾಯ್ತು ರೀ ಹಂಗೆ ಹಿಂಗೆ ಅಂತ ನೈಸ್ ಹೊಡ್ಕೊಂಡು ಹೋಗು. ನಮಗೆ ಬೇರೆ ವಿಧಿ ಇಲ್ಲ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬಾ ಹೋಗು ಸರಿನಾ? ಅಕಸ್ಮಾತ್ ಏನ ಪಿರುತಿಯಿಂದ ಕರೆದ್ರೆ ಮನ್ಗೋಕೆ ಅಂತ ಹೂವನ್ನು, ಇಲ್ಲ ಅಂದರೆ ಸರಿ ಬೇಡ ಅಂತಿರ್ಬಿಟ್ಟು ಸುಮ್ಮನಾಗಿ ಬಾ. ಇಲ್ಲೇ ಇರ್ತೀನಿ ನಾನು, ಎಲ್ಲೂ ಹೋಗಿರಕ್ಕಿಲ್ಲ. ಅಮ್ಮ, ಎಲ್ಲ ಕೂಲರ್ ಎಲ್ಲ ನೋಡ್ಬಿಟ್ರೆ ಇವಳು ಯಾಕಪ್ಪ ಹಿಂಗ್ ರೆಡಿಯಾಗಿ ಬಂದವಳೆ ಅಂತ ಅನ್ಕೊಳಕ್ಕಿಲ್ವಾ? ಅನ್ಕೋತಾರ. ಹೋಗಮ್ಮಿ ಸುಮ್ಕೇನಿ, ಅನ್ಕೊಂಡವ್ರಿಗೆಲ್ಲ ಉತ್ತರ ಕೊಡಕ್ಕಾಯ್ತದೆ. ಹೋಗೋಗು ಸುಮ್ಕೆ. ಅದೊಲ್ನೆಕ್ಕಿತ ಪ್ರಯತ್ನ ಪಡ್ತಾ ಇವನಿ ನನ್ನ ಗಂಡನ ಬೀಳಿಸ್ಕೋಬೇಕು. ನಾನು ಕಂಡರ್ ಗಂಡುಗಳನ್ನ ಬೀಳಿಸ್ಕೊತಾ ಇದ್ದೀನ. ನನ್ನ ಗಂಡು ನಾನು ಬೀಳಿಸ್ಕೊಳಕ್ಕೆ ಏನಾದ್ರು ಎದುರ್ಕೋಬೇಕಾ? ನನ್ನ ಗಂಡ ಏನು ಮಾಡಿದ್ರು ಅವ್ನ ಹಿಂದೆ ನೀ ಹೋಗಿ ಬೈದ್ರು ನಗ್ನಾಗ್ತಾ ಇರ್ತೀನಿ. ಅವಾಗ ನೋಡು ನನ್ನ ಗಂಡ ನೀನಿಯ ಕರ್ಗೋಗ್ಬಿಡ್ಬೇಕು. ಕಂಡೋರ್ ಗಂಡುಗಳು ನೀನು ಬೀಳಿಸ್ಕೊಂತಿಲ್ಲ ಹೇಳಿ. ನನ್ನ ಗಂಡು ನೀನಿಯ ಬೀಳಿಸ್ಕೊತಿರೋದು. ಗೊತ್ತಾವ್ರೆ ಬರ್ಲಿ ರೀ. ಏನು ಮಾಡ್ತಾ ಇದ್ದೀರಾ? ಸುಮ್ಕೆ ಇಲ್ಲೇ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಿದ್ದೆ. ಹಂಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೀ ಬಂದೆ. ನಿಮ್ಮನ್ನ ಬಿಟ್ಬಿಟ್ಟಿರಕ್ಕೆ ನನಗಂತೂ ದೇವ್ರಾಣಿ ಆಗಕ್ಕಿಲ್ಲ. ಮನೆ ಕಂಡ್ರು ಕುಂತ್ರು ನಿಂತರು ನೀವೇ ಗೆಪ್ತಿ ಬರ್ತೀರಾ. ಹೌದು ರೀ, ನಾನು ಅವಾಗವಾಗ ತೆಪ್ ಕೆಲಸ ಮಾಡ್ತಾನೆ ಇರ್ತೀನಿ. ಅದು ಯಾಕೋ ಗೊತ್ತಿಲ್ಲ ರೀ ನನಗೆ. ಗೊತ್ತಿಲ್ಲದಂಗೆ ಏನೇ ತೆಪ್ ಕೆಲಸ ಮಾಡ್ತಾ ಇರ್ತೀನಿ. ಬೇಜಾರಾಯ್ತದೆ, ಯಾಕಪ್ಪ ಹಿಂಗೆಲ್ಲ ತೆಪ್ ಕೆಲಸ ಮಾಡ್ತೀನಿ ಅಂತ. ಆದ್ರೂ ಏನೋ ನೋಡಿ, ನಮ್ಮ ಅಮ್ಮನಲ್ಲಿ ನಿಲ್ಲಿಸ್ಬಿಟ್ಟು ಬಂದೀವಿ ನಾನು. ನಿಮ್ಮ ತಾಗ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ರೆಡಿಯಾಗಿದ್ದೀನ? ಸಂದ ಕಾಣಿಸ್ತಾ ಇವನ ನಾನು? ಚೆನ್ನಾಗಿ ಕಾಣಿಸ್ತಿರ್ತೀನಿ ಅಲ್ವಾ? ನಂಗೆ ಗೊತ್ತು ನೀವು ಅಗಳೇ ಹೊಗಳ್ತೀರ ನನ್ನ ಅಂತ ಹೇಳ್ಬಿಟ್ಟು ಸಂದ ಕಾಣಿಸ್ತೀವನೇನ್ರಿ? ಇವತ್ತೇನಪ್ಪ ನನ್ನ ಹೆಂಡತಿ ಇಷ್ಟು ಸೂಪರಾಗಿ ಕಾಣಿಸ್ತಾವಳಲ್ಲ. ಆದ್ರೂ ಇವ್ಳು ಮಾಡಿರೋ ಮನೆಯಾಳ ಕೆಲಸಕ್ಕೆ ಮೈಯೆಲ್ಲ ಉರಿತೈತೆ. ಹಂಗೆ ಹಂಗೆ ಒಳಗಡೆಯಿಂದ ಮೈ ಉರಿತೈತೆ ನಂಗಂತೂ. ಏನು ಮಾಡ್ತೀಯ? ಥು, ಮಾಡೋದೆಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ನುಲ್ಕೊಂಡು ನಿಂತ್ಕೊಬಿಟ್ಟಿದ ತಕ್ಷಣ ಬಿದ್ದುಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಸುಮ್ಮನೆ ಹೋಗು, ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಟ್ಟು ನಿಮ್ಮ ಅಮ್ಮನ ಮನೆಗೆ. ನೋಡಮ್ಮಿ, ನನಗೂ ನಿನಗೂ ಆಗ್ಬರಾಗಿಲ್ಲ. ಆ ಪಂಚಾಯತಿ ಕಲಾಕುದ್ರು ಅಷ್ಟೇ, ನೀನು ಏನು ಕಲಾಕುದ್ರು ಅಷ್ಟೇ. ನೀನು ಅವು ಥರ ಮಾಡೋದು ಬಿಡಕ್ಕಿಲ್ಲ, ದೌಲತ್ ಮಾಡೋದು ಬಿಡಕ್ಕಿಲ್ಲ. ನಾನು ಅಷ್ಟೇ ಏನಿಯಾ ನೋಡು. ಈಗ ಸುಮ್ಕೇನಿಯಾ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ದೇವ್ರನೆಗೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಿಂಗೆಲ್ಲ ಹೊಲ್ತಾಗ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ರೆ ನಂಗೆ ಹಂಗೆ ಪಿತ್ತ ನೆತ್ತಿಗೇರ್ಬಿಡ್ತದೆ ನೋಡು. ನನಗೆ ಸುಮ್ಮನೆ ನನ್ನ ತಾಗ ಉಗಿಸ್ಕೊಬೇಡ, ಸುಮ್ಮನೆ ಒಯ್ತಾ ಇರು. ಹೋಗ್ಬಿಡು ಸುಮ್ಕೇನಿ, ನನ್ನ ತಾಗ ಸುಮ್ಮನೆ ಉಗಿಸ್ಕೊಬೇಡ ನೀನು. ರೀ ಹಂಗಲ್ಲ ರೀ, ನಂದೇನಿಯ ತೆಪ್ಪಾಯ್ತು, ನಂಗೆ ಅರ್ಥ ಆಯ್ತದ್ರಿ. ನಾನು ಎಷ್ಟು ದೊಡ್ಡ ತೆಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಯ್ತಾಯ್ತು ನನಗೆ. ರೀ ಎಲ್ಲ ವಿಷಯನೂ ನಿಮ್ಮ ಮನೆಗೆ ಎಲ್ಲ ವಿಷಯನೂ ಗೊತ್ತಾಯ್ತು. ನಿಮ್ಮ ಮನೆಯಾಗ ಎಲ್ಲ ಡಬಲ್ ಗೇಮ್ ನಡೀತಾವೆ, ಅದು ಎಲ್ಲನೂ ಗೊತ್ತಾಯ್ತು ನನಗೆ. ನಿಮ್ಮ ತಮ್ರಯ್ಯ ಅವನಲ್ಲ, ತಮ್ರಯ್ಯ ಅವನೇನು ಮಾಡ್ತಾವನೆ ಅಂತಲೂ ಅರ್ಥ ಆಯಿತು. ಮನೆಯಾಗೆಲ್ಲ ಗಲಾಟೆ ಆಯ್ತಾಯ್ತಂತೆ. ಹಂಗೆ ನೀನಿಯ ಅದೇ ಅವಳಲ್ಲಪ್ಪ ಭದ್ರಮ್ಮನ ಮಗಳ ಜೊತೆ ಪಿರುತಿ ಅಂತೆಲ್ಲ ಮಾಡ್ತಾವನಂತೆ. ಊರೆಲ್ಲ ಅದೇ ನೀನಿಯ ಸುದ್ದಿ. ಅಯ್ಯೋ ನಮ್ಮ ಅಂತಕೊಂಡು ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಹಿಂಗೆ ಸರಿ ಇಲ್ವಂತೆ ಅಂತ. ಎಲ್ಲರೂ ನಿಮ್ಮ ಬಗ್ಗೆ ಏನೇ ತೆಪ್ಪು ತಿಳ್ಕೊಂಬಿಟ್ಟವ್ರೆ, ನೀವೇ ತೆಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಎಲ್ರಿಗೂ ಇಲ್ಲ ನನ್ನ ಗಂಡ ತೆಪ್ಪು ಮಾಡಲ್ಲ ಅಂತೋನಲ್ಲ ಅಂತ ಹೇಳ್ದೆ. ಮತ್ತು ನೀನು ಯಾಕೆ ಇಲ್ಲೋಗಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ನಾನು ನಿನ್ನ ಬಗ್ಗೆ ಏನೇ ತೆಪ್ಪು ತಿಳ್ಕೊಂಬಿಟ್ಟವ್ರೆ ನಮ್ಮ ಊರಾಗೆಲ್ಲನೂ. ನಾನು ಅದಕ್ಕೆ ಮುನಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಊರ ಕಡೆ ಅಂತ ಹೇಳ್ಬಿಟ್ಟು. ರೀ ನಾನು ಅರ್ಥ ಮಾಡ್ಕೊಳ್ರಿ, ಕರ್ಕೊಂಡೋಗ್ರಿ ಮನೆಗೆ ಬರ್ತೀನಿ. ನೋಡು, ನಿಂಗೆ ಮಾಡಕ್ಕೆ ಏನೋ ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದೆ. ಆದರೆ ನನಗೆ ಬೇಜಾನ್ ಕ್ಯಾಮೆ ಅವೆ. ಸುಮ್ಮನೆ ನನ್ನ ಮೈ ಉರಿಸ್ಬೇಡ ಸರಿನೇ? ಅದೇನೋ ಹೋಯ್ತೀನೋ ಸುಮ್ಕೇನಿ ಅತ್ತನೋ ಹೋಗ್ಬಿಡತ್ತಾಗೆ ಸುಮ್ಕೇನಿ. ಹೌದು, ನಮ್ಮ ಮನೆಯಾಗ ಸಮಸ್ಯೆಗಳು ನಡೀತಾವೆ. ಜೊತೆಗೆ ನೀನೊಂದು ಸಮಸ್ಯೆ ಸೇರ್ಕೊಳ್ಳೋದು ಬೇಡ ಅಂತಾನೆ ನೀನು ದೂರ ಇಕ್ಕಿರೋದು. ಒಟ್ಟು ಸುಳ್ಬುರ್ಕಿ ಬಸ್ರಿ ಅಂತ ಹೇಳಿ ಐಫೋನ್ ಕೊಡಿಸ್ಕೊಂಡು ಎಷ್ಟೇ ನಾಟಕ ಆಡಿದ್ ನೀನು. ನೀನು ಹೊಸಿ ನಾಟಕ ಆಡ್ಬಿಟ್ಟ ನೀನು. ಪೊಲೀಸನ್ ಬೇರೆ ಕರ್ಕೊಂಬಿಟ್ಟು ಬಂದಿದ್ದಂತೆ ಮನೆಗೆ. ರೀ ಅವಾಗ ವಯಸ್ಸು ಚಿಕ್ಕದು, ಬುದ್ಧಿ ಇರ್ಲಿಲ್ಲ ನನಗೆ. 15 ದಿನದಿಂದ ಚಿಕ್ಕೋಳಾಗಿದ್ಲಂತೆ, ಈಗ ದೊಡ್ಡಳಾಗ್ಬಿಟ್ಟ. ರೀ ಬೇಜಾರು ಮಾಡ್ಕೋಬೇಡ ರೀ, ಪ್ಲೀಸ್ ರೀ, ಪ್ಲೀಸ್. ಐ ಹೋಯ್ತೀನೋ ಹೋಗಿ ಸುಮ್ಕೇನೆ.
ನಮ್ಮ ಅಮ್ಮಂಗೆ ಹೇಳ್ದೆ ಇವನೊಂಥರ ಗಿರಾಕಿ ಕಣಮ್ಮ ಬೀಳ ಅಂತ ಗಿರಾಕಿ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೇಳ್ಬೇಕಲ್ಲ ಅಯ್ಯೋ ಮಗಳೇ ಹೋಗೆ ಮಗಳೇ ಹೋಗೆ ಮಗಳೇ ಹೋಗೆ ಅಂತ ಸಾಯಿ ಬಡಿತಾಯ್ತು ನಾನು ಸುಮ್ಕೆನೆ ನಮ್ಮ ಅಮ್ಮಂಗೆ ನನ್ನ ಮಾತು ಹೇಳಿದ್ರು ಅರ್ಥನೇ ಆಗಕ್ಕಿಲ್ಲ ಈ ವಯ್ಯ ಒಂಥರ ಮೊಣ್ಣನ ಮಗ ಇದ್ದಂಗೆ ಇವನ್ ಬೀಳ್ಸಕ್ಕಾಗಕ್ಕಿಲ್ಲ ಏನ್ ಮಾಡ್ಲೋ ಏನಂದ್ರೆ ಹೇಳಿ ಅಂದ್ರು ಒಪ್ಕೊಂಡ್ರೇನೆ ಮಕ ಒಪ್ಕಂತಾನೆ ಮುಚ್ಕೊಂಡು ಹೋಗು ಮನೆಗೆ ನೀನು ದೌಲತ್ ಮಾಡ್ಬೇಡ ಅಂತ ಹೇಳ್ದ ಗೊತ್ತಿರೋ ಪಾಪಕ್ಕೆ ತಲೆ ಬುಲ್ಡೆ ಹೊಡೆದು ಹೋಗೋಣ ಅನಿಸ್ತೈತೆ ನನಗಂತೂ ಹೋಗಮ್ಮ ಇವನಿಂದ ಬಿದ್ಬಿಟ್ಟು ಯಾರತ್ತಾಗ ಭಿಕ್ಷೆತಾರೆ ಅತ್ತಾಗ ಮನ್ಗೋಗನ್ ಬಾ ನನಗಂತೂ ಸವಾಸ ಸಾಕು ಮಗಳೇ ಸಿಟ್ಟು ಮಾಡ್ಕೋಬೇಡ್ವೇ ಸಿಟ್ಟು ಮಾಡ್ಕೊಂಡ್ರೆ ನಮ್ಮನೆಗೆ ನಿನಗಲ್ಲಿ ಆರ್ತಿ ಎತ್ಕೊಂಡು ಇದು ಮಾಡಕ್ಕಿಲ್ಲ ನೋಡು ನಮ್ಮೂರಾಗೆಲ್ಲ ಮಾನ ಮರ್ವದಿ ಎಲ್ಲ ಹೋಯ್ತೈತೆ ಅದು ನಿನಗೂ ಗೊತ್ತು ಎಷ್ಟು ಮಾನ ಮರ್ವದಿ ಹೋಯ್ತೈತೆ ನಮ್ದು ಅಂತ ಹೇಳ್ಬಿಟ್ಟು ನೀನು ಅರ್ಥ ಮಾಡ್ಕೋಸಿ ನಾನು ಹಿಂಗೆ ಅಂತೀನಿ ಅಂತಲ್ಲ ಅರ್ಥ ಮಾಡ್ಕೊಳ್ಳೋದು ಕಲಿ ನೀನಂತೂ ನೋಡು ನಮಗೆ ಉಳುಗಾಲ ಎಲ್ಲ ಇಲ್ಲೇನೇ ಇರೋದು ಅಲ್ಲಿ ಏನು ಇಲ್ಲ ಕಣಮ್ಮಿ ಉಳುಗಾಲ ನಮಗೆ ನೋಡು ನನ್ನ ಮಾತು ಕೇಳಿ ನೀನು ಸುಮ್ಕೇನಿಯ ಇರೋದು ಕಲ್ತ್ಕ ಇಲ್ಲೇನೇನಿ ಈಗ ನಿನ್ನ ಗಂಡನ್ ತಕ ಹೋಗ್ಬಿಟ್ಟು ನೈಸಾಗಿ ಪಿರುತಿಯಿಂದ ಮಾತಾಡು ನೀವು ಊದ್ಗಪ್ಪೆ ಮಾತಾಡ್ದಾಗ ಮಾತಾಡಿದ್ರೆ ಯಾರು ತಾನೇ ನಿನ್ಗೆ ಮ್ಯಾಲೆ ಪಿರುತಿ ತೋರಿಸ್ತಾರೆ ಹೇಳು ಹಂಗೆಲ್ಲ ಊದ್ಗಪ್ಪೆ ಥರ ಮಾತಾಡ್ಬೇಡ ಹೋಗು ಸುಮ್ಕೇನಿಯ ಪಿರುತಿಯಿಂದ ಮಾತಾಡ್ಸೋಗು ನಾನೇನು ಇಷ್ಟೇ ಹೊತ್ತು ಕಿರ್ಚಾಡ್ಕೊಂಡು ಮಾತಾಡೋದ್ನೆ ಪಿರುತಿಯಿಂದನೇ ಮಾತಾಡಿದ್ದು ನನ್ನ ಮಗ ಬೀಳಿಲ್ಲ ಅಂದರೆ ನಾನೇನು ಮಾಡಿ ಸಾಯ್ಲಿ ಹೋಗೋತಾಗೆ ಅಯ್ಯೋ ಯಾಕನ ಹುಡುಗಿಯಾಗಿ ಹುಟ್ಟಿದ್ನು ಇದೆಲ್ಲ ಯಾಕನ ಬೇಕು ನನಗೆ ಅಂತ ಅನ್ನಿಸ್ತೈತೆ ಅವ್ನು ಬೀಳಲ್ಲ ನಾನು ಬಿಡಲ್ಲ ಸರಿ ಆಯ್ತು ಬಿಡು ಇದೊಂದೇ ಒಂದು ಕಿತ ಕೊನೆಯ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಸುಮ್ಮನೆ ಆಯ್ತೀನಿ ಹೋದ್ರಾಗ ಮತ್ತೆ ನಾನು ತಿನ್ಕೊಂಡು ಉಣ್ಕೊಂಡು ನಿಮ್ಮ ಮನೆಗೇನೆ ಬಿದ್ದಿರ್ತೀನಿ ಅದ್ಲೋಗೆ ರಾಗಿ ಹೊಲದಾಗೆ ಖಾಲಿ ಗುಡಿಸಲಿಗೆ ಹೋದೆ ಮಾತನಾಡಲು ನನ್ನ ಪತಿ ರಾಯನಿಗೆ ತಿಳಿಸಲು ಜೇನುತುಪ್ಪ ತಂದೆ ಮಾತು ಬರಿಸಲು ಲೇ ಏನಮ್ಮಿ ನಿನ್ ಗೋಳು ಇದು ಯಾಕಮ್ಮಿ ಹಿಂಗೆ ಹಿಂದಿಂದ ಬಿದ್ದಿಯೇ ಅಕ್ಕಪಕ್ಕದ ಕೂಲಿಯರು ಕೆಲಸದಲ್ಲೆಲ್ಲ ನೋಡ್ಬಿಟ್ರೆ ನಮ್ಮನ್ನು ಏನು ಅನ್ಕೊಳಕಿಲ್ಲ ಹೇಳು ಅಯ್ಯೋ ಶಿವನೇ ಅದು ಈ ಪಾರ್ಟಿ ರೆಡಿ ಆಗ್ಬಿಟ್ಟು ಹಿಂಗೆ ಹಿಂದಿನ ಗೊತ್ತಾ ಇದ್ರೆ ನೋಡು ತ್ವಾಟದಾಗಿರೋರೆಲ್ಲ ತಿಳ್ಕತ್ತೆ ಸುಮ್ಮನೆ ಹೋಗು ಇವಕ್ಕೆ ಏನು ಬಂದೈತಿ ಅಂತ ರೀ ಐ ಲವ್ ಯು ರೀ ಐ ಲವ್ ಯು ಸೋ ಮಚ್ ರೀ ನಾನು ನಿಮ್ಮನ್ನು ಸ್ಯಾನೇ ಇಷ್ಟಪಡ್ತಿದ್ದೀನಿ ರೀ ನಿಜವಾಗೂ ನಾನು ಸಿಟಿ ಹುಡುಗಿ ಆಗಿದ್ರು ನಿಮ್ಮಂಥ ಹಳ್ಳಿ ಹುಡುಗನ ನೋಡಿ ನಾನು ಎಷ್ಟು ಇಷ್ಟಪಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾರೆ ಹುಡುಗಿರ್ ಥರ ಆಡ್ತೀವಿ ನಾನು ಇಲ್ಲ ಬ್ಯಾರೆ ಹುಡುಗನಿಂದ ಏನಾರ ಅಲಿತೀವಿ ನಾನು ನೋಡಿ ನೀವು ನನ್ನ ಬಿಟ್ರು ನಾನು ನಿಮ್ಮಿಂದೇನೇ ಸುತ್ತಾಡ್ಕೊಂಡು ನಿಮ್ಮ ಜೊತೆ ಏನೇ ಗೊತ್ತಿಲ್ವಾ ನೀವು ಅಂದರೆ ನನಗೆ ಅಷ್ಟೊಂದು ಇಷ್ಟ ನಂಬ್ರಿ ನಾನೇನು ಸುಳ್ಳು ಹೇಳ್ತಿಲ್ಲ ಇದು ಯಾಕೆ ಹಿಂಗೆ ಒಳ್ಳೆ ನೆನೆಯ ನನ್ನ ಕಂಡ್ರೆ ಒಳ್ಳೆ ದೇವ್ನ ನೋಡ್ದಂಗೆ ಆಡ್ತೀರಾ ರೀ ಐ ಲವ್ ಯು ಸೋ ಮಚ್ ನಿಮ್ಮನ್ನು ಬಿಟ್ಟಿರೋಕ್ಕಾಗಕ್ಕಿಲ್ಲ ನೋಡಮ್ಮಿ ಕ್ವಾಪ ಹತ್ತಿಸ್ಬೇಡ ಕ್ವಾಪ ಹತ್ಬಿಡ್ತು ನನಗೆ ತಕೊಂಡು ಹೊಡೆದ್ಬಿಡ್ತೀನಿ ಅಕ್ಕಪಕ್ಕ ಎಲ್ಲ ನಮ್ಮನೆ ನೋಡ್ತಾವ್ರಿ ಯಾಕೆ ಇವು ಗಂಡೇನ್ರು ಇಬ್ರು ಅಲ್ಲ ತುಂಬ ಹಿಂಗೆ ಅಡ್ಡಾಡ್ಕೊಂಡು ಇದು ಮಾಡ್ತಾವ್ರಿ ಅಂತ ಹೇಳಕ್ಕಿಲ್ವಾ ಅದು ಈ ಪಾರ್ಟಿ ಸಿಂಗಾರ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ನಿನ್ನಿಂದೆ ಓಡಾಡ್ತಿದ್ರೆ ಸುಮ್ಮನೆ ಹೋಗೋದಲ್ಲ ಅಕ್ಕಪಕ್ಕದಲ್ಲ ನಮ್ಮನ್ನ ನೋಡ್ಕೊಂಡು ಆಡಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನೆ ಅದು ಏನು ಹೇಳಿದ್ರು ನಿಂಗೆ ಅರ್ಥ ಆಯ್ತದ್ದು ಅರ್ಥ ಆಗಕ್ಕಿಲ್ವೋ ನನಗಂತೂ ಗೊತ್ತಿಲ್ಲ ಹೋಗಿ ಸುಮ್ಕೆ ಕ್ಯಾಮೆಗಿಮೆ ನೋಡ್ಕೊಂಡು ನಿಮ್ಮ ಮನೆಯಾಗ ಬಿದ್ದಿರೋಗು ಮಾಡೋದೆಲ್ಲ ಕೊಂತ್ರಿ ಕೆಲಸ ಆಮೇಲೆ ಬರ್ತಾಳೆ ನೈಸ್ ಮಾಡ್ಕೊಂಡು ಹಂಗಲ್ಲ ಕಣ್ರಿ ಹಿಂಗಲ್ಲ ಕಣ್ರಿ ಅಂತ ಅನ್ಕೊಂಡು ಹೆಂಗೂ ಅಲ್ಲ ಸುಮ್ಮನೆ ಹೋಗಿ ಸುಮ್ಕೆನೆ ನೀವೆಷ್ಟು ಬೈದ್ರು ನಂಗೆ ಬೇಜಾರೇ ಆಗಲ್ಲ ಹುಚ್ಚಿ ಅನ್ನಿ ಬೇಜಾರಾಗಲ್ಲ ಏನಂದ್ರೂ ಬೇಜಾರಾಗಲ್ಲ ಆದರೆ ನೀವಂತೂ ನನ್ನ ಪಿರುತಿ ಮಾಡ್ಕೊಂಡು ನನ್ನನ್ನು ಜೊತೆಗೆ ಮನೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನೀಯ ಯಪ್ಪ ತಲೆನೋವು ಬಂದ್ಬಿಡ್ತು ಕಣ ನಂಗಂತೂ ಅತ್ತಾಗಿ ನಾನಂತೂ ಹೋಯ್ತೀನಿ ಹೋಗು ಲೋ ಕಂಬ ಕಡ್ಕೊಂಡು ಈ ಕಡೆಗೆ ಬಂದು ಮಡಗ್ಲಾ ನೀನು ಕಂಬನ ಅಲ್ಲಿ ಯಾಕೆ ಮಡಗಿದೀಗ ಹೇಳು ತೋಟ ಎಲ್ಲ ಹಾಳು ಮಾಡಕ್ ನೀನು ಒಬ್ಬನೇ ಸಾಕಣ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಈ ಕಡೆ ಬಾ ಈ ಕಡೆ ಹಾಕ್ಬಿಟ್ಟು ಈ ಕಡೆಗೆ ಬಾ ಫಸ್ಟು ಇವ್ನಿಗೆ ಎಷ್ಟು ಹೇಳಿದ್ರು ಇವ್ನು ಕೇಳಕ್ಕಿಲ್ವಲ್ಲ ಅದು ಹೇಳಿ ಬೊಡ್ಡಿ ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು ಉಲಗಂಜಿ ದೋಷವು ಇರದ ಸುಗುಣಶೀಲರು ಲೇ ಏನೇ ಬೇಕು ನಿಂಗೆ ಯಾಕೆ ಹಿಂದಿಂದ ಸುತ್ತಾ ಇದ್ಯಾ ನೋಡು ನಾನು ಕ್ಷಮಿಸಲ್ಲ ರೀ ನೀವು ಕ್ಷಮಿಸ್ರಿ ಅಂತ ನಾನು ಕೇಳೋದು ಇಲ್ಲ ನೀವು ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನೀವು ಕ್ಷಮಿಸ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನನಗೇನು ಬೇಜಾರಿಲ್ಲ ಆದರೆ ನೀವು ನನ್ನ ಮನೆ ಕರ್ಕೊಂಡೋಗ್ಬಿಟ್ಟು ಇಟ್ಕೊಳ್ಳಿ ಸಾಕು ರೀ ನಾನು ಸಂದಕ್ಕಿದ್ದೀನಲ್ಲ ಊರು ಹುಡುಗರೆಲ್ಲ ಸುಮ್ಕೆ ರೇಗಿಸ್ತಾರ್ರಿ ನನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕತ್ತೀಯ ಅಂತ ಎಲ್ಲರೂ ಹಿಂದಿಂದ ಬಿದ್ದವ್ರಿ ಗಂಡನ ಬಿಟ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅವನು ಯಾ ಬರ್ಗೆಟ್ ಬಸ್ಯಾನಿ ನಿನ್ ಮದುವೆ ಮಾಡ್ಕೊತೀನಿ ಅಂತ ಹಿಂದೆ ಬಿದ್ದಿರೋನು ನಾನು ಸುಂದರವಾಗಿದ್ದೀನಲ್ಲ ಅದಕ್ಕೆ ನಾನು ಹಿಂದಿಂದನೇ ಬಿದ್ಬಿಟ್ಟವ್ರೆ ರೀ ನೀವು ಹೇಳ್ರಿ ರೀ ನಾನು ಹೋಯ್ತೀನಿ ಇವಾಗ ಮಂತಾಗ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಯ್ತೀರಾ ಪ್ಲೀಸ್ ರೀ ಬಂದ್ಬಿಟ್ಟು ನನ್ನ ಕರ್ಕೊಂಡೋಗ್ರಿ ನನ್ನ ಎಲ್ಲರೂ ನೋಡಂಗೆ ಕರ್ಕೊಂಡೋಗ್ರಿ ಇಲ್ಲಾಂದ್ರೆ ಹಿಂಗೆ ಕರ್ಕೊಂಡೋಗ್ರಿ ನನಗೇನು ಬೇಜಾರಿಲ್ಲ ಹಿಂಗೇನಿಯ ಬಂದ್ಬಿಡ್ತೀನಿ ನಾನು ಯೋಚನೆ ಮಾಡ್ತೀನಿ ಈಗ ಸುಮ್ಮನೆ ತಿಕ್ಲತ್ತಿಸ್ಬೇಡ ಹಿಂಗೆ ನೀನು ಹಿಂದಿಂದೆ ಓಡಾಡೋಡ ನಂಗೆ ತಿಕ್ಲತ್ತಿಸ್ತಿದ್ರೆ ನಿನ್ನ ಮ್ಯಾಲೆ ನಂಗೇನು ಪಿರುತಿ ಬರೋಕ್ಕಿಲ್ಲ ದ್ವೇಷ ಬರ್ತದೆ ನನಗೆ ದ್ವೇಷ ಬರಂಗೆ ಮಾಡಬೇಡ ಈಗಲೇ ಹೇಳಿದ್ದೀನಿ ಪಿತ್ತರು ಎತ್ತಿಗೆರ್ಸಂಗೆ ಮಾಡಬೇಡ ನೀನು ಪಾಡು ನೀನು ಹೋದ್ರೆ ನಾನು ಆಮೇಕಿಂದ ಯೋಚನೆ ಮಾಡಿ ನೋಡ್ತೀನಿ ಹೋಗಿ ಸುಮ್ಕೆ ಈ ಕೂಲರ್ ಪಾಲರೆಲ್ಲ ಬಂದ್ಬಿಟ್ಟು ನಮ್ಮನ್ನೇ ನೋಡ್ತಾರೆ ಅದು ನಂಗೆ ಇಷ್ಟ ಆಗಕ್ಕಿಲ್ಲ ನೀನು ಸುಮ್ಮನೆ ಹೋಗಿ ಆಮೇಕಿಂದ ಯೋಚನೆ ಮಾಡ್ತೀನಿ ನನಗೆ ಗೊತ್ತು ರೀ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಊರು ಹುಡುಗರೆಲ್ಲ ರೇಗಿಸ್ಕೊಂಡು ಬಿದ್ದವ್ರು ನಾನು ಅದಕ್ಕೇನೆ ನಿಮ್ಮ ಹಿಂದೆ ನಾನು ಬಂದಿರೋದು ನನಗೆ 1000 ಜನ ಹಿಂದೆ ಬಿದ್ರೂ ನನಗೆ ನೀವಂದ್ರೆ ಬೋಲ್ ಇಷ್ಟ ರೀ ನೀವಂದ್ರೆ ನಂಗೆ ಪ್ರಾಣ ಅದಕ್ಕೇನೆ ಹಿಂದಿಂದಿನ ಬಂದಿರೋದು ಸರಿ ನಾನು ಹೋಗಿರ್ತೀನಿ ಮರೆದಿದ್ದಂಗೆ ಬಂದ್ಬಿಟ್ಟು ಕರ್ಕೊಂಡೋಗಿ ಸರಿನಾ ನಿಮಗೆ ನನ್ನ ಮ್ಯಾಲೆ ಇನ್ನೂ ಪಿರುತಿ ಬಂದಿಲ್ವಾ ಹುಡುಗಿಯರು ಮಾಡೋದೆಲ್ಲ ಮಾಡ್ಬಿಡ್ತಾರೆ ಆಮೇಲೆ ಒಯ್ಯಾರ ಮಾಡ್ಕೊಂಡು ಬರ್ತಾರೆ
ಈ ಅಂತ ಅನ್ಕೊಂಡು ಒಳ್ಳೆ ಕತೆ ಆಯಿತು ನಂದಂತೂ ಏನು ಮಾಡಂಗಿಲ್ಲ ಬಿಡಂಗಿಲ್ಲ ತಲೆನೋವು. ಆದರೂ ಇವಾಗ ಸಖತ್ತಾಗಿ ಕಾಣಿಸ್ತಾವಳೆ. ಮನೆ ಕರ್ಕೊಂಡು ಹೋಗ್ಬಿಡ್ಲಾ? ಹಾಂ, ಮನೆಗೆಲ್ಲ ಓವರ್ ಬಿಲ್ಡಪ್ ಕೊಟ್ಟಿದ್ದೀನಿ. ಕರ್ಕೊಂಡೋದ್ರೆ ಮರ್ಯಾದೆನೂ ಇರೋಕ್ಕಿಲ್ಲ. ಯೋಚನೆ ಮಾಡೋಕ್ಕೆ ಟೈಮ್ ತಗೊಂಡು ಆಮೇಕಿಂದ ನೋಡೋಣ ಬಿಡು. ಆದರೂ ಹೆಂಡ್ತಿನಿ ಜಾಸ್ತಿ ದಿನ ಬಿಟ್ಬಿಟ್ಟಿರೋಕ್ಕಾಗಕ್ಕಿಲ್ಲ ಕಣಪ್ಪ. ಬೇಜಾರಾಯ್ತದೆ. ಇವಳ ಏನು ಮಾಡಿದ್ರು ಕಂತ್ರಿ ಬುದ್ಧಿ ಬಿಡೋಕ್ಕಿಲ್ಲ. ಆದರೆ ನನಗೂ ಇವಳನ್ನ ಬಿಡೋಕ್ಕಾಯ್ತಿಲ್ಲ. ಅಣ್ಣವ್ರೆ, ಎಲ್ಲ ಕೆಲಸನೂ ಮುಗೀತು. ಮುಗೀತಾ? ಸರಿ ಸರಿ. ಸರಿ ರೀ, ನಾನು ಹೋಗಿರ್ತೀನಿ. ಸರಿನಾ? ನೀವೇ ಬನ್ನಿ ನಾಳಿಕೆ. ಹ್ಞೂ ಸರಿ ಸರಿ, ಮೊದಲಿನಿಂದ ಹೊರಟು ಹೋಗು ಹೋಗು. ಹ್ಮ್, ಸರಿ ರೀ, ಆಯ್ತು. ಮಿಸ್ ಯು ರೀ. ಅಣ್ಣವ್ರೆ, ಏನ್ ಪೆಸಲ್ಲು ಗಮ್ಮರು ಎಂತ ಸಂದಕ್ ರೆಡಿ ಆಗ್ಬಿಟ್ಟಾರಲ್ವೇ. ನೋಡಕ್ಕೆ ಅಲ್ಲಿ ಕಣ್ಸಾಲ್ದು ನೋಡಿ, ಮಹಾಲಕ್ಷ್ಮಿ ಇದ್ದಂಗೆ ನೀ ಅವ್ರಿ. ಎಲ್ಲ ದೃಷ್ಟಿನೂ ಹಂಗೆ ತಗ್ಲು ಬಿಡ್ತದೆ. ಹೊತ್ತಿಗೆರ್ಗೆ ನೀ ಹೊಸಿ ದೃಷ್ಟಿ ತೆಗಿಸ್ಕೊಳಕ್ ಹೇಳಿ. ಎಂತ ಸಂದಕ್ ಕಾಣಿಸ್ತಾವ್ರು ನೋಡಿ. ನನಗೆ ಗೊತ್ತು ಅಣ್ಣವ್ರೆ, ನೀವು ಬೈತ್ ಕಳಿಸ್ಬಿಟ್ಟಿದ್ದೀರಾ ಅದ್ಗಿನ ಅಂತ ಹೇಳ್ಬಿಟ್ಟು ಈಗಲೇ ಹೇಳ್ತಿದ್ದೀನಿ. ಸ್ಯಾನೆ ದಿನ ಬುಡಕ್ಕೆ ಹೋಗ್ಬೇಡ್ರಿ ಊರುಗಳಿಗೆಲ್ಲನೂ. ಈಗ ಎಷ್ಟೋ ಜನ ಹುಡುಗರಿಗೆ ಹೆಣ್ಣುಗಳು ಸಿಕ್ತಿಲ್ವಲ್ಲ, ಮದುವೆ ಆಗಿಲ್ಲ, ಗಂಡ ಐಕ್ಳುಗಳು ಸರಿ ಇಲ್ಲ, ಊರಾಗೆಲ್ಲನೂ ಪಡ್ಡೆ ಇಕ್ಲಿತ್ತವಲ್ಲ, ಎಲ್ರೂ ಹೆಂಗನ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಕರ್ಕೊಂಡು ಹೊಂಟೋಯ್ತಾರೆ ಅಷ್ಟೇ. ನೀವು 6 ತಿಂಗಳು 7 ತಿಂಗಳು ಬಿಟ್ಬಿಟ್ರಂತೂ ನಿಮ್ಮ ಕೈಗಂತೂ ಸಿಗಕ್ಕಿಲ್ಲ ಬಿಡಿ. ಅದು ಬೇರೆ ನೋಡಕ್ಕೆ ಚೆನ್ನಾಗವ್ರಿ ಹೊತ್ತಿಗೆ. ಸುಮ್ಕೇನಿಯಾ ಯಾಕೆ ಇದು ಮಾಡ್ಕೊತೀರಾ ಹೇಳಿ? ಎಲ್ಲ ತಿಮ್ಮ ಹಿಂಗಂದಿಯೇ ನಾನು ಎದುರಿಸ್ತಿದ್ದೀಗ. ಓಹೋ, ನಾನು ಯಾವಳಿಗೂ ಬಗಕಿಲ್ಲ, ಯಾವನಿಗೂ ಬಗಕಿಲ್ಲ. ನನಗೇನು ಎದುರಿಸ್ತಿದ್ದೀಗ? ನಾನು ಯಾಕಣ ಎದುರಿಸ್ಲಿ? ಇರೋದನ್ನು ಹೇಳ್ತೀವಿ ಅಷ್ಟೇನಿಯ. ಎದುರಿಸೋ ಅಂಥದ್ದು ಏನಾಗೈತೆ? ಏನೂ ಇಲ್ಲ ಎದುರಿಸೋ ಅಂಥದ್ದು. ಸುಮ್ಕೆ ಹಂಗೆ ಹೇಳ್ದೆ ಅಷ್ಟೇನಿ. ಹಿಂಗೆ ಐತೆ ಅಣ್ಣ, ಹಿಂಗೆ ಐತೆ ಅಂತ ಹೇಳ್ಬಿಟ್ಟು. ಸರಿನೇ? ಸರಿ ಅಣ್ಣ, ಕೆಲಸ ಮುಗೀತಿಲಿ. ಇನ್ನು ಅಲ್ಲೊಂಚೂರು ಐತೆ, ಅಲ್ಲೂ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಹ್ಞೂ ಕಣಪ್ಪ, ಕೊಟ್ಟರೆ ಡೈವರ್ಸ್ ಕೊಟ್ಬಿಡ್ಬೇಕು. ಹೆಂಡ್ತಿನೇ ಬೇಡ ಅಂತ ಬಿಟ್ಬಿಟ್ಟು ಹೊಂಟ್ಬಿಡ್ಬೇಕು. ಈ ಅರ್ಧಂಬರ್ಧದಾಗ ಇವಳನ್ನ ಮನೆ ಕರ್ಕೊಂಡ್ಬಿಟ್ಟು ಬರಲ್ಲ, ಇಲ್ಲ ಅಲ್ಲೇ ಬಿಡ್ಲಾ? ಒಂದು ಅರ್ಥ ಆಯ್ತಿಲ್ಲ. ಇವಳಿಗಂತೂ ಈ ಜನ್ಮದಾಗೆಲ್ಲ ಬುದ್ಧಿ ಬರೋಕ್ಕಿಲ್ಲ. ಕಟ್ಕೊಂಡಿವ್ನಿ, ಇಲ್ಲ ಡೈವರ್ಸ್ ಕೊಟ್ಬಿಟ್ಟು ಬಿಟ್ಬಿಡ್ಬೇಕು. ಈಗಲೇ ನಮ್ಮ ಮನೆಗೆ ಒಂದು ರಾಧಾ ಅಂತ ಆಯ್ತೈತೆ, ಡೈವರ್ಸ್ ಕೊಡ್ತೀನಿ ಅಂತ ನನ್ನ ತಮ್ಮ ನಮ್ಮ ಅಮ್ಮ ಎಲ್ಲ ಕೂಡಾಕಿ ಅದೊಂದು ರಾಧಾ ಅಂತ ಆಯ್ತೈತಿ. ಅದ್ರ ಮಧ್ಯೆ ನಂದೊಂದು ರಾಧಾ ಅಂತ ಆಗೋಗ್ಬಿಟ್ರೆ ತಿರುಗಿ ಮತ್ತೆ ಇನ್ನೊಂದು ತಲೆನೋವು ಆಯ್ತದೆ. ಬೇಡ ಬೇಡ ಬೇಡ, ಏನೋ ಒಂದು ನಿರ್ಧಾರ ನಾನೇ ಮಾಡ್ಕೋಬೇಕು. ಇದು ನನ್ನ ಜೀವನ. ನೋಡೋಣ ಇರು, ಇನ್ನೊಂದು 2 ದಿನ ಹೋಗ್ಲಿ, ಆಮೇಕಿಂದ ಯೋಚನೆ ಮಾಡ್ತೀನಿ.